ಮಗುಗೂ ಚೆನ್ನಾಗಿ ಹಾಲು ಬರುತ್ತೆ. 28 kg ಇಂದ 68 kg ಆಗಿದ್ದೀನಿ. ಜೀನಿ ಸ್ಲಿಮ್ 3 ತಿಂಗಳಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ, ಮಗುನು ಆರೋಗ್ಯವಾಗಿ ಚೆನ್ನಾಗಿದೆ. ಎಷ್ಟೋ ಜನ ಹೇಳ್ತಾ ಇದ್ರು ಫೀಡಿಂಗ್ ಮದರ್ ನಮ್ಮ ಜೀನಿ ಸ್ಲಿಮ್ ನ ತಾಳ್ಬೋದಾ, ಚಿಕ್ಕ ಮಕ್ಳು ಇದೆಯಲ್ಲ ತಾಯಿ ಎದೆಯಲ್ಲಿ ಸರ್ವಶ್ರೇಷ್ಠ ಅಂತಾರೆ. ನರಸೀಪುರದ ಹತ್ರ ಒಂದು ಹಳ್ಳಿಗೆ ಹೋಗ್ತೀವಿ, ಅಲ್ಲಿ ನಮ್ಮ ಜೀನಿ ಸ್ಲಿಮ್ ನ ಫೀಡಿಂಗ್ ಮದರ್ ಅಂದ್ರೆ ಪಾಪುಗೆ ತನ್ನ ಎದೆ ಹಾಲು ಕೊಡಿಸುವಂತ ಮಹಿಳೆ ಸುಮಾರು 10 kg ಕಡಿಮೆ ಆಗಿದ್ದಾರೆ. ಅವ್ರಿಗೆ ಕಡಿಮೆ ಆಗಿರೋದು ಲೆಕ್ಕ ಅಲ್ಲ, ಪಾಪುಗೆ ತುಂಬಾ ಚೆನ್ನಾಗಿ ಎದೆ ಹಾಲು ಆಗ್ತಾ ಇದೆ. ಅಂದ್ರೆ ನೀವು ನಮ್ಮ ಜೀನಿ ಸ್ಲಿಮ್ ನ ಫೀಡಿಂಗ್ ಮದರ್ ಸಮೇತ ತಾಳ್ಬೋದು. ನಿಮ್ಮ ಪಾಪುಗೆ ಎದೆ ಹಾಲು ತುಂಬಾ ಚೆನ್ನಾಗಿ ಆಗುತ್ತೆ, ನೀವು ಕೂಡ ಸಣ್ಣ ಆಗ್ತೀರಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ. ನರಸೀಪುರದಲ್ಲಿರುವಂತ ಒಂದು ಹಳ್ಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅವ್ರ ಬಾಯಲ್ಲೇ ಯಾವ ರೀತಿ ಅವ್ರಿಗೆ ಇದರಿಂದ ಎಷ್ಟು ಪ್ರಯೋಜನ ಆಗಿದೆ, ಎಷ್ಟು kg ಸಣ್ಣ ಆಗಿದ್ದಾರೆ, ಪಾಪಗೆ ಎಷ್ಟೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ನರಸೀಪುರದ ಹತ್ರ ತೇಜೂರು ಅಂತ, ಅಲ್ಲಿ ನಿಖಿತಾ ಮೇಡಮ್ ಅಂತ, ಇವರು ಸುಮಾರು ಒಂದು 3.5 ತಿಂಗಳಿಂದ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡ್ತಿದ್ದಾರೆ. ಅಂದರೆ 3.5 ತಿಂಗಳಲ್ಲಿ 78 kg ಇದ್ದಾರೆ. ಸ್ಟಾರ್ಟಿಂಗು ಅವ್ರು ಇದ್ದಿದ್ದು ತೂಕ 78 kg, ಈಗ 68 kg ಆಗಿದ್ದಾರೆ. ಅವ್ರಿಗೆ ತೂಕ ಕಡಿಮೆ ಆಗಿರೋದು ಖುಷಿ ಕಾಣ್ತಾ ಇಲ್ಲ. ಪಾಪುಗೆ ತುಂಬ ಚೆನ್ನಾಗಿ ಎದೆ ಹಾಲು ಆಯಿತು ಸರ್, ತುಂಬ ಹ್ಯಾಪಿಯಾಗಿದ್ದೀನಿ ಸರ್ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನಾವೊಂದು ವಸ್ತು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಸೈಡ್ ಎಫೆಕ್ಟ್ ಆಗಬಾರ್ದು. ನಾವೊಂದು ಸಣ್ಣ ಆಗ್ತಿದ್ದೀವಿ ಅಂತಂದರೆ ಸಣ್ಣ ಆಗೋದು ಒಂದೇ ಇರಬಾರ್ದು, ಸಣ್ಣ ಆಗೋದ್ರ ಜೊತೆಗೆ ನಮ್ಮ ಬಾಡಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು. ಇವತ್ತು ನಿಖಿತಾ ಮೇಡಮು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ 10 kg 3.5 ತಿಂಗಳಲ್ಲಿ 10 kg ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಪಾಪುನು ಸಮೇತ ಎನರ್ಜಿ ಆಗಿದೆ. ಕಾರಣ ಇಷ್ಟೇ, ಪಾಪುಗೆ ಎಷ್ಟು ಬೇಕು ಅಷ್ಟು ಎದೆ ಹಾಲು ಆಗ್ತಾ ಇದೆ. ತುಂಬ ಖುಷಿಯಾಗಿದ್ದಾರೆ. ನೀವು ಕೂಡ ಸಣ್ಣ ಆಗಬೇಕು, ಫೀಡಿಂಗ್ ಮದರು ಸಮೇತ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಪಾಪುನು ಬೆಳವಣಿಗೆ ಆಗಬೇಕು ಅಂತ ಅಂದರೆ ನೀವು ಸಮೇತ ನಮ್ಮ ಜೀನಿ ಸ್ಲಿಮ್ನ ಬಳಸಿ. ಒಂದ್ಸರಿ ಅವ್ರನ್ನೇ ಕೇಳ್ಕೊಬರೋಣ ಬನ್ನಿ. ಸರ್ ನಮಸ್ತೆ ಸರ್. ನೀವು ಫೇಸ್ಬುಕ್ಕಲ್ಲಿ ನೋಡಿ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ನೀವು ಫೇಸ್ಬುಕ್ ತಾಳ್ಬೇಕಾದ್ರೆ ಏನು ಅನ್ನಿಸ್ತು ಸರ್? ನಮ್ಮ ಜೀನಿ ಸ್ಲಿಮ್ನ ಫೇಸ್ಬುಕ್ಕಲ್ಲಿ ನೋಡಿ ನೀವು ತಾಳ್ಬೇಕಾದ್ರೆ ಏನು ಅನಿಸಿ ನೀವು ತಗೊಂಡ್ರಿ ಸರ್? ಎಲ್ಲ ನೋಡ್ತಾ ಇದ್ರು, ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಎಲ್ಲ ನಾವು ಸಣ್ಣಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ಇದು ಏನಿರ್ಬೋದು ಏನೋ, ನಾವು ಅಂದರೆ ಎಲ್ಲ ಸಿರಿಧಾನ್ಯಗಳಿಂದ ಮಾಡಿರೋ ಅಂಥದ್ದಿದು. ಆದರೆ ಮಾಡೋದನ್ನೆಲ್ಲ ನೋಡಿದ್ದು, ಈಗ ಒಣಗಿಸಿ ಅದನ್ನು ಇದು ಮಾಡಿ ಅದರಲ್ಲಿ ಯಾವುದೇ ಕೂಡ ಕೆಮಿಕಲ್ ಇಲ್ಲದೇ ಮಾಡ್ತಾ ಇರೋದ್ರನ್ನ ನೋಡಿ ಎಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ನಾವ್ಯಾಕೆ ಯೂಸ್ ಮಾಡಬಾರ್ದು ಅಂತ ಅದನ್ನು ನಾವು ಕಂಟಿನ್ಯೂ ಮಾಡ್ದೋ. ಫೇಸ್ಬುಕ್ಕಲ್ಲಿ ನೋಡಿ ಅದನ್ನು ಇವರು ಹೇಳ್ದೆ ಹಿಂಗೆ ಅಂತ. ಆಗ ಹಿಂಗೆ ಹೇಳಿದಾಗ ಅವ್ರಿಗೆ ನೋಡೋಣ ಒಂದ್ಸಲಿ ತಗೊಳ್ಳೋಣ ಅಂತ ಹೇಳಿದ್ರು. ಅವರು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದೇ ಸಲ ತಂದು ಕೊಟ್ಟಿದ್ದು. ಆಮೇಲೆ ಚೆನ್ನಾಗಿದೆ, ಕುಡಿಬೋದು ಆರಾಮಾಗಿ, ಇದು ಎನರ್ಜಿ ಬರುತ್ತೆ ಅಂತ ಹೇಳಿದ್ರು. ಆಗ ಅವ್ರಿಗೆ ತಂದುಕೊಟ್ಟು ಒಂದೇ ವಾರಕ್ಕೆ ಸ್ವಲ್ಪ ನಾರ್ಮಲ್ ಬರುತ್ತು ಎಲ್ಲ. ಓಕೆ ಸರ್. ಎಲ್ಲ ನಾರ್ಮಲ್ ಬಂದಾಗ ಅವ್ರಿಗೆ ಇದು ಸರಿ ಇದೆ, ಒಳ್ಳೆ ಪ್ರಾಡಕ್ಟು, ತಗೋಬೋದು ಮುಂದೆ. ಇದು ಸಿರಿಧಾನ್ಯಗಳಿಂದ ಮಾಡಿರೋಂಥದ್ದು, ಎಷ್ಟು ನಾವು ಬೆಳಿತೀವೋ ಅಷ್ಟು. ಇವತ್ತು ಬರೀ ಹೊರಗಡೆ ತಿಂತಾ ಇರೋದು ಬರೀ ಕೆಮಿಕಲ್ಲು. ಆದರೆ ಈ ಜೀನಿಲಿರೋಂಥದ್ದು ಪೂರ್ತಿ ಎಲ್ಲ ಆರೋಗ್ಯವಾಗಿರೋಂಥದ್ದು, ಶಕ್ತಿ ಕೊಡೋಂಥದ್ದು ಹೊರತು ಬೇರೆ ಯಾವುದನ್ನು ಕೂಡ ಅದು ಜೀನಿ ತಗೊಂಡ್ಮೇಲೆ ಬೇರೆ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಓಕೆ ಸರ್. ಅಂದರೆ ಖುಷಿ ವಿಚಾರ ಏನು ಅಂದರೆ ಸರ್, ಎಷ್ಟೋ ಜನ ಗ್ರಾಹಕರು ನಮಗೆ ಅತಿ ಹೆಚ್ಚು ಮಹಿಳೆಯರೇ ಫೋನ್ ಮಾಡಿ ಸರ್, ಅವ್ರು ಒಂದೇ ಕ್ವಶನ್ ಕೇಳ್ತಾ ಇದ್ರು, ನಾನು ಫೀಡಿಂಗ್ ಮಾಡ್ತಾ ಇದ್ದೀನಿ, ಪಾಪುಗೆ ಎದೆ ಹಾಲು ಕೊಡ್ತಾ ಇದ್ದೀನಿ, ನಾನು ತಾಳ್ಬೋದಾ ಅಂತ ಕೇಳ್ತಾ ಇದ್ರು. ಏನು ಹೇಳ್ತೀರಾ ಮೇಡಮ್ ಅಂಥವ್ರಿಗೆ? ಅಂದರೆ ಕೇಳ್ತಾರಲ್ಲ, ನಾನು ಫೀಡಿಂಗ್ ಮಾಡ್ಬಿಟ್ಟಿದ್ದೀನಿ ತಾಳ್ಬೇಕಾ ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್? ಇಲ್ಲ, ಅದು ಒಳ್ಳೆ ಪ್ರಾಡಕ್ಟೇ, ತಗೋಬೋದು. ಮಗುಗೆ ಚೆನ್ನಾಗಿ ಫೀಡಿಂಗ್ ಮಾಡ್ಬೋದು. ಹಾಗೆ ನಾವು ಆರೋಗ್ಯವಾಗಿರ್ತೀವಿ. ಮಗುಗೆ ಮಾತ್ರ ಚೆನ್ನಾಗಿ ಆರೋಗ್ಯವಾಗಿ ಮೇಲೆ ಹಾಲು ಕುಡಿಸ್ಬೋದು. ನೋಡಿ ಗ್ರಾಹಕರೇ, ನೋಡಿ ಎಷ್ಟೋ ಮಹಿಳೆಯರು ಕೇಳ್ತಾ ಇದ್ರಲ್ಲ, ನೀವು 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಪಾಪುನೂ ತುಂಬ ಬೆಳವಣಿಗೆ ಆಗುತ್ತೆ, ನೀವು ಸಣ್ಣ ಆಗ್ತೀರ. ಯಾಕೆಂದರೆ ಎಷ್ಟೋ ಮಹಿಳೆಯರು ಸಿಸರಿನ್ ಆದ ನಂತರಲ್ಲೇ ದಪ್ಪ ಆಗೋದು. ತುಂಬ ಜನ ಹೆಣ್ಮಕ್ಳು ಸಿಸರಿನ್ ಆದ ನಂತರ ದಪ್ಪ ಆಗ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. 100% ನೀವು ಸಮೇತ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ, ನಮ್ಮ ನಿಖಿತಾ ಮೇಡಮ್ ಥರ ನೀವು ತುಂಬ ಎನರ್ಜಿಯಾಗಿರಬೇಕು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಬಳಸಿ. ಪಾಪುನೂ ಆರೋಗ್ಯವಾಗಿರುತ್ತೆ, ನೀವು ಆರೋಗ್ಯವಾಗಿರ್ಬೋದು. ಇನ್ಯಾಕೆ ತಡ ಮಾಡ್ತೀರಾ? ಈ ಕೆಳಗಿನ ನಂಬರ್ಗೆ ನಿಮ್ಮ ಅಡ್ರೆಸ್ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.